ಕಳೆದ ವಿಡಿಯೋದಲ್ಲಿ ನಾನು ಹೇಳಿರುವ ರೀತಿಯೇ ಬೋನ್ಸಾಯಿ ಪ್ಲ್ಯಾಂಟನ್ನು ಯಾವ ರೀತಿ ಆರ್ಗನೈಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಆರ್ಡರ್ ಬಂದಿತ್ತು, ಎಲ್ಲ ವಿತ್ ಪ್ಲೇಟ್ ಇರುವಂಥ ಸೆರಾಮಿಕ್ ಪಾಟಿಗೆ ಕ್ಯಾಕ್ಟಸ್ಗಳಾಗಿರ್ಬೋದು, ಮಿನಿಯೇಚರ್ ಆಗಿರ್ಬೋದು, ಮತ್ತು ಬೋನ್ಸಾಯಿ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡಿ ಕೊಡಿ ಅಂತ ಹೇಳಿದರು. ಒಂದು ಶಾಪಿಗೋಸ್ಕರ ಅವರು ಆರ್ಡರ್ ಕೊಟ್ಟಿದ್ದು. ಆಲ್ಮೋಸ್ಟ್ ಎಲ್ಲ ಪಾಟ್ಗಳು ಕೂಡ ವೈಟಲ್ಲೇ ಇರಬೇಕು, ವಿತ್ ಪ್ಲೇಟ್ ಇರಬೇಕು ಅಂತ. ಒಂದು ಪಾಟ್ ಮಾತ್ರ ಗ್ರೀನಲ್ಲಿ ಅವರು ಸೆಲೆಕ್ಟ್ ಮಾಡಿದ್ರು. ಯಾಕೆಂದರೆ ಆ ಪ್ಯಾಟ್ರನ್ ಅವರಿಗೆ 3 ಪೀಸ್ ಬೇಕಿರೋದ್ರಿಂದ ಒಂದು ಗ್ರೀನ್ ಪಾಟು, ಇನ್ನೆಲ್ಲ ಪಾಟ್ಗಳು ಕೂಡ ವೈಟ್ ಪಾಟಲ್ಲೇ ಹೇಳಿದರು. ಅದ್ರ ಜೊತೆಗೆ ಬೋನ್ಸಾಯಿ ಪ್ಲ್ಯಾಂಟ್ಗಳನ್ನು ಅವ್ರು ಹೇಳಿರೋದ್ರಿಂದ ಏನಾಯಿತು, ನನಗೆ ಈಸಿ ಆಯಿತು. ಬೋನ್ಸಾಯಿ ಪ್ಲ್ಯಾಂಟಿನ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಬೇಕಿತ್ತಲ್ವ, ಅದ್ರ ಜೊತೆಗೇ ಇದನ್ನು ಕೂಡ ಮಾಡ್ಕೊಳ್ಬೋದು ಅಂತ ನಾನೀಗ ಒಂದೊಂದೇ ಪಾಟ್ಗಳನ್ನು ರಿಪೋರ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಯಾಕ್ಟಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿ ಆ ಪಾಟಿಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ನಾನು ತೊಗೊಂಡಿದ್ದೀನಿ. ಅವ್ರು ಆಲ್ಮೋಸ್ಟು ನಾನು ಯಾವ ರೀತಿ ಆರಿಸ್ತಾ ಇದ್ದೆ ಅದೇ ರೀತಿಯೇ ಪಾಟ್ಗಳನ್ನು ಕೂಡ ಅವರು ಸೆಲೆಕ್ಟ್ ಮಾಡಿದರು. ಎಲ್ಲ ಪಾಟ್ಗಳು ಕೂಡ ಯೂನಿಕ್ಕಾಗಿ ಮತ್ತು ತುಂಬ ಡಿಫ್ರೆಂಟಾಗಿ ನಾನೇ ಸೆಲೆಕ್ಟ್ ಮಾಡಿದ್ದೀನೇನೋ ಅನ್ನೋ ಫೀಲ್ ಬರ್ತಾಯಿತ್ತು ನನಗೆ. ಆ ರೀತಿಯೇ ಅವ್ರು ಸೆಲೆಕ್ಟ್ ಮಾಡಿದ್ರು. ನನ್ನ ಟೇಸ್ಟು ಕೂಡ ಅವ್ರ ಟೇಸ್ಟು ಕೂಡ ಒಂದೇ ಥರ ಅಂತ ಅನ್ನಿಸ್ಬಿಡ್ತು ನನಗೆ. ಈಗ ಎಲ್ಲ ರೀತಿಯ ವೈಟ್ ಪಾಟ್ಗಳಿಗೂ ಕೂಡ ವಿತ್ ಪ್ಲೇಟು ಅವ್ರು ಕೇಳಿದರು. ಎಲ್ಲ ಪಾಟ್ಗಳಿಗೂ ಕೂಡ ಪ್ಲೇಟ್ ಬೇಕೇ ಬೇಕು ನನಗೆ ಕಂಪಲ್ಸರಿ. ಆಫೀಸಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ, ಶಾಪಲ್ಲೆಲ್ಲ ಏನಾಗುತ್ತೆ, ನೀರು ಲೀಕ್ ಆಗೋದಾಗಿರ್ಬೋದು, ಮತ್ತು ಪ್ಲಾಸ್ಟಿಕ್ ಪ್ಲೇಟ್ಗಳಿಡೋದು, ಇಲ್ಲ ಅದಕ್ಕೆ ಮ್ಯಾಚಿಂಗ್ ಇಲ್ದಿರುವಂಥ ಪ್ಲೇಟ್ ಇಟ್ಟರು ಕೂಡ ಅಷ್ಟು ಲುಕ್ಕಾಗಿ ಕಾಣೋದಿಲ್ಲ ಅಂತ ಹೇಳಿದರು. ಎಲ್ಲ ಪಾಟ್ಗಳಿಗೂ ಕೂಡ ನಾನು ಸೆರಾಮಿಕ್ ಪ್ಲೇಟ್ಗಳನ್ನು ಇಟ್ಟಿದ್ದೆ. ಈಗ ಒಂದೊಂದಾಗಿ ನಾನೀಗ ವೈಟ್ ಪಾಟ್ಗೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಕ್ಟಸ್ಸು ತುಂಬ ಈಸಿಯಾಗಿಯೇ ಮೇಂಟೆನೆನ್ಸ್ ಮಾಡುವಂತಹ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ, ಯಾವುದೇ ರೀತಿಯ ಕೂಡ ಎಕ್ಸ್ಟ್ರಾ ನಾನು ಫರ್ಟಿಲೈಸರ್ನ ಆ್ಯಡ್ ಮಾಡ್ಕೊಳ್ತಾ. ಯಾಕೆಂದರೆ ಇದು ತುಂಬ ಸೂಕ್ಷ್ಮವಾದ ಗಿಡ ಆಗಿರೋದ್ರಿಂದ ಓನ್ಲಿ ನಾನು ಮಣ್ಣನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಒಂದು ಸ್ವಲ್ಪ ಟೈಮ್ ಆದಮೇಲೆ ಫರ್ಟಿಲೈಸರ್ನ ಕೊಡಬೇಕು. ಈಗ ಪಾಟ್ ಮಿಕ್ಸಿಂಗಿಗೆ ಯಾವುದೇ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟು ರಿಪೋರ್ಟಿಂಗ್ ಆದಮೇಲೆ ಒಂದು 15 ಡೇಸು, 1 ಮಂತ್ ಆದಮೇಲೆ ಏನು ಮಾಡಬೇಕು, ಎಕ್ಸ್ಟ್ರಾ ಫರ್ಟಿಲೈಸರ್ನ ಆ್ಯಡ್ ಮಾಡಿದ್ರೆ ಸಾಕು. ಈಗ ಪ್ಲೈನ್ ಆಗಿರುವಂಥ ಮಣ್ಣನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೆರಾಮಿಕ್ ಪಾಟ್ಗಳಲ್ಲಿ ಯಾವ ರೀತಿ ಅಂದರೆ, ನಾನು ಕಲರ್ ವೈಸೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಸಡನ್ನಾಗಿ ಬಂದಾಗ ಈಗ ಕಸ್ಟಮರಿಗೆ ಏನಾಗುತ್ತೆ ಅಂದರೆ, ಈಗ ವೈಟ್ ಪಾಟ್ ಹುಡುಕ್ತಾ ಇರ್ತಾರೆ. ಈಗ ಮಿಕ್ಸ್ ಮ್ಯಾಚ್ ಆಗಿ ಪಾಟ್ಗಳನ್ನು ಇಡೋದ್ರಿಂದ ಏನಾಗುತ್ತೆ, ಅವರಿಗೆ ಎಲ್ಲಿ ವೈಟ್ ಪಾಟ್ ಇದೆ, ಯಾವ್ಯಾವ ವೆರೈಟಿ ಇದೆ ಅಂತ ಅಲ್ಲಿ ಅಷ್ಟು ಪೇಷನ್ಸ್ ಆಗಿ ಯಾರು ಕೂಡ ಅದನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ, ವೈಟ್ ಪಾಟ್ ಆಗಿರ್ಬೋದು, ರೆಡ್ ಕಲರ್ ಸಪ್ರೇಟು, ಗ್ರೀನ್ ಸಪ್ರೇಟು, ಪಿಂಕ್, ಬ್ಲ್ಯಾಕು, ಆಲ್ಮೋಸ್ಟ್ ಬ್ಲೂ, ಇದಿಷ್ಟು ಕಾಂಬಿನೇಷನ್ ಜಾಸ್ತಿ ರನ್ನಿಂಗಲ್ಲಿರೋದು. ಜಾಸ್ತಿ ವೈಟು, ಬ್ಲೂನು ಸಪ್ರೇಟಾಗಿ ಇಟ್ಟಿರ್ತೀವಿ. ಯೆಲ್ಲೋ ಕಲರ್ ಆಗಿರ್ಬೋದು, ಬ್ಲೂ ಅಲ್ಲೂ ಅಷ್ಟೇ ಲೈಟು, ಡಾರ್ಕು, ಈ ರೀತಿ ಸಪ್ರೇಟಾಗಿಯೇ ಇಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ, ಆ ಪ್ಲ್ಯಾಂಟಿಗೆ ಅವ್ರು ಯಾವ ಪಾಟನ್ನು ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಪ್ಲ್ಯಾಂಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಏನು ಮಾಡ್ತಾರೆ, ತೊಗೊಂಬಂದು ಪಾಟ್ಗಳಿಗೆ ಇಟ್ಟು ನೋಡ್ತಾರೆ. ಜಸ್ಟ್ ಇಟ್ಟು ಡೆಮೋ ಥರ ನೋಡಿದ ಮೇಲೇ ಅದನ್ನು ಹಾಕಿಸ್ಕೊಳ್ಳೋದು, ರೆಡಿ ಪರ್ಮನೆಂಟಾಗಿ ಆ ಪಾಟಿಗೆ ಹಾಕಿಸ್ಕೊಳ್ಳೋ ಅಂಥದ್ದು. ಆಲ್ಮೋಸ್ಟ್ ರನ್ನಿಂಗ್ ಇರುವಂಥದ್ದು ಆಲ್ಮೋಸ್ಟ್ ನಮಗೆ ವೈಟ್ ಪಾಟ್ಗಳು ಮಾತ್ರ ಎಲ್ಲ ಪಾಟ್ಗಳಿಗಿಂತನೂ ಕೂಡ ತುಂಬ ಚೆನ್ನಾಗಿ ಮೂವಿಂಗ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಿತ್ ಪ್ಲೇಟ್ ಇತ್ತು ಅಂದರೆ ಕಸ್ಟಮರ್ಗಳಿಗೂ ಕೂಡ ಎಕ್ಸ್ಟ್ರಾ ಪ್ಲೇಟ್ಗಳನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಜಾಯಿಂಟ್ ಆಗಿನೂ ಕೂಡ ಇರುತ್ತೆ. ಪಾಟಿಗೆ ಪ್ಲೇಟು ಕೂಡ ಫಿಕ್ಸ್ ಆಗಿ ಇರೋದ್ರಿಂದ ಏನಾಗುತ್ತೆ, ಕ್ಲೀನಿಂಗ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ಲೇಟ್ ಸಪ್ರೇಟಾಗಿ ಇಟ್ಟು ಏನಾದ್ರು ಡ್ಯಾಮೇಜ್ ಆಗೋದಾಗಿರ್ಬೋದು, ಪಾಟ್ ಡ್ಯಾಮೇಜ್ ಆಗೋದಿಲ್ಲ. ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು. ಮಿನಿಮಮ್ ಈಗ ವಿತ್ ಪ್ಲೇಟ್ ಇರುವಂಥದ್ದೆಲ್ಲ 350 ರುಪೀಸ್ಗಳಿಗೆ ಪಾಟ್ಗಳು ಸಿಗುತ್ತೆ. ಈಗ ನಾನು ವಿತ್ ಪ್ಲೇಟನ್ನು ಕೂಡ ನಿಮಗೆ ತೋರಿಸ್ದೆ, ವಿತೌಟು ಕೂಡ ನೋಡ್ಬೋದು. ವಿತೌಟ್ ಎಲ್ಲ ನಿಮಗೆ 200, 150 ಈ ರೇಂಜೇ. ಎಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಇರುತ್ತೆ. ನಾನು ಹೇಳಿದ್ದೀನಿ 100 ರುಪೀಸಿಂದ ಒಂದು ಮೀಡಿಯಮ್ ಸೈಜ್ ಸ್ಟಾರ್ಟ್ ಆಯಿತು ಅಂದರೆ 500 ನಿಮಗೆ ಲಾರ್ಜ್ ಸೈಜೇ 500 ರುಪೀಸು. ಬಿಗ್ ಸೈಜ್ ಆಗಿರುತ್ತೆ 500 ರುಪೀಸಿಗೆ ಪಾಟ್ಗಳು. ಪ್ಲ್ಯಾಂಟ್ ಆಗಿರ್ಬೋದು, ಪಾಟ್ ಆಗಿರ್ಬೋದು, ನಮ್ಮ ಹತ್ರನೇ ತೊಗೊಂಡಿರೋದ್ರಿಂದ ಫ್ರೀ ಡೆಲಿವರಿ ಮತ್ತು ಫ್ರೀ ರಿಪೋರ್ಟಿಂಗ್ ಕೂಡ ಮಾಡಿಕೊಡ್ತಾ ಇದ್ದೀವಿ. ಯಾಕೆ ಅಂದರೆ, ಅವರು ತುಂಬಾ ಪಾಟ್ಗಳನ್ನು ಸೆಲೆಕ್ಟ್ ಮಾಡಿದರು. ಆಲ್ಮೋಸ್ಟ್ 10ಕ್ಕಿಂತನೂ ಜಾಸ್ತಿ ಪಾಟ್ಗಳು ಮತ್ತು ಪ್ಲ್ಯಾಂಟ್ಗಳಾಗಿರ್ಬೋದು ಅರೇಂಜ್ ಮಾಡ್ಕೊಡೋದ್ರ ಜೊತೆಗೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳನ್ನು ಕೂಡ ತೊಗೊಂಡಿರೋ ಆಂಥೋರಿಯಂ ಪ್ಲ್ಯಾಂಟ್ಗಳಾಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ಎಕ್ಸ್ಟ್ರಾ ಅವರ ಹತ್ರ ಇರುವಂತಹ ಪಾಟ್ಗಳಿಗೆ ಅರೇಂಜ್ ಮಾಡ್ಕೊಳ್ಳೋ ಕೂಡ ಸಪ್ರೇಟ್ ಪ್ಲ್ಯಾಂಟ್ಗಳನ್ನು ಕೂಡ ತೊಗೊಂಡಿದ್ರು. ಇಲ್ಲಿ ತೊಗೊಂಡಿರುವಂತಹ ಪ್ಲ್ಯಾಂಟ್ಗಳನ್ನು ಸೆರಾಮಿಕ್ ಪಾಟ್ಗೆ ಹಾಕಿಸ್ಕೊಂಡ್ರು. ಕ್ವಾಂಟಿಟಿ ಕೂಡ ಅವ್ರದ್ದು ಜಾಸ್ತಿ ಇರೋದ್ರಿಂದ ಫ್ರೀ ಶಿಪ್ಪಿಂಗ್ ಕೂಡ ಮಾಡಿಕೊಟ್ವಿ. ರಿಪೋರ್ಟಿಂಗ್ ಕೂಡ ಫ್ರೀಯಾಗಿಯೇ ಮಾಡಿಕೊಡ್ತಾ ಇರೋದು. ಯಾಕೆಂದರೆ ಮಿನಿಮಮ್ಮು ಈಗ 1000 ಮೇಲೆ ಪ್ಲ್ಯಾಂಟ್ಗಳಾಗಿರ್ಬೋದು, ಪಾಟ್ ಆಗಿರ್ಬೋದು, ಯಾವುದೇ ಒಂದು ತೊಗೊಂಡ್ರು ಕೂಡ ಅವರಿಗೆ ಇಷ್ಟ ಆಗಿರುವಂಥ ಪಾಟ್ 1000 ತೊಗೊಂಡ್ರು ಅಂತಂದರೆ ಯಾವುದಾದ್ರು ಒಂದು ಚಿಕ್ಕದಾಗಿರುವಂಥ ಪಾಟನ್ನು ಫ್ರೀಯಾಗಿ ಕೊಡ್ತೀವಿ. ಈಗ ಪ್ಲ್ಯಾಂಟನ್ನ 1000 ಪ್ಲ್ಯಾಂಟ್ ರೇಂಜಿಗೆ ಅಂದರೆ ಒಂದೇ ಪ್ಲ್ಯಾಂಟ್ 1000 ಅಂತಲ್ಲ,
ಬೇರೆ ಬೇರೆ ಪ್ಲ್ಯಾಂಟ್ಗಳನ್ನು ಸೆಲೆಕ್ಟ್ ಮಾಡಿ 1000 ಮೇಲೆ ಆಯಿತು ಅವ್ರದ್ದು ಅಮೌಂಟ್ ಅಂದರೆ ಅವರಿಗೆ ಯಾವ್ದಾದ್ರು ಒಂದು ಪ್ಲ್ಯಾಂಟ್ ಅವ್ರಿಗೆ ಇಷ್ಟ ಆಗಿರುವಂಥ ಪ್ಲ್ಯಾಂಟನ್ನು ಕೂಡ ಫ್ರೀಯಾಗಿ ಕೊಡ್ತೀವಿ. ಈ ರೀತಿ ಮಾಡ್ತಿರೋದು. ಹಾಗಾಗಿ ಇವ್ರದ್ದು ಈಗ ತುಂಬಾ ಪಾಟ್ಗಳು ಕೂಡ ತುಂಬ ಜಾಸ್ತಿ ತೊಗೊಂಡಿದ್ರು, ಪ್ಲ್ಯಾಂಟನ್ನು ಕೂಡ ಜಾಸ್ತಿ ತೊಗೊಂಡಿರೋದ್ರಿಂದ ಫ್ರೀಯಾಗಿಯೇ ರಿಪೋರ್ಟಿಂಗ್ ಆಗಿರ್ಬೋದು, ರಿಪೋರ್ಟಿಂಗ್ ಚಾರ್ಜನ್ನು ಕೂಡ ತೊಗೊಳೋದಿಲ್ಲ, ಮಣ್ಣಿನ ಚಾರ್ಜ್ ಆಗಿರ್ಬೋದು, ಶಿಪ್ಪಿಂಗ್ ಚಾರ್ಜು ಕೂಡ ತೊಗೊಂಡಿಲ್ಲ, ಫ್ರೀಯಾಗಿಯೇ ಮಾಡಿಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಒಂದು ಪ್ಲ್ಯಾಂಟನ್ನ ಅವ್ರಿಗೆ ಸೆರಾಮಿಕ್ ಪಾಟಿಗೆ ಹಾಕ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಪ್ಲ್ಯಾಂಟು ಅವ್ರಿಗೆ ಬೇಕಾಗಿರುವಂಥ ಪ್ಲ್ಯಾಂಟು ಅವೈಲೇಬಲ್ ಇಲ್ದಿರೋದ್ರಿಂದ ನಾನು ಹಾಕ್ಕೊಟ್ಟಿಲ್ಲ. ಈಗ ಅವರು ನನಗೆ ಗೊತ್ತಿರೋದ್ರಿಂದ ನಾನು ಫ್ರೀ ಟೈಮಲ್ಲಿ ನಾನು ಅದನ್ನು ಮಾಡಿಕೊಡ್ತೀನಿ, ಪ್ಲ್ಯಾಂಟ್ ಬಂದ ಮೇಲೆ ನಿಮಗೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಲ್ಮೋಸ್ಟ್ ಶಿಪ್ಪಿಂಗು ಫ್ರೀ ಇದೆ, ರಿಪೋರ್ಟಿಂಗು ಫ್ರೀಯಾಗಿ ಮಾಡಿಕೊಡೋದ್ರ ಜೊತೆಗೆ ಒಂದು ಪಾಟ್ ವಿತ್ ಪ್ಲ್ಯಾಂಟನ್ನು ಅವರಿಗೆ ಫ್ರೀಯಾಗಿಯೇ ಕೊಡ್ತಾ ಇರೋದು. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವರಿಗೂ ಕೂಡ ಖುಷಿಯಾಗುತ್ತೆ. ಪಾಟ್ಗಳು ನೋಡ್ಬೋದು, ಎಲ್ಲ ಪಾಟ್ಗಳು ಕೂಡ ಒಬ್ಬರೇ ತೊಗೊಂಡಿರೋದು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ನು ಆಗಿರ್ಬೋದು ತುಂಬಾ ಚೆನ್ನಾಗಿ ಅವ್ರು ಸೆಲೆಕ್ಟ್ ಮಾಡಿದ್ರು. ನಾನು ಯಾವ ರೀತಿ ಸೆಲೆಕ್ಟ್ ಮಾಡ್ತೀನಿ ಅದೇ ರೀತಿಯೇ ಸೆಲೆಕ್ಟ್ ಮಾಡಿದ್ರು. ನಾನೇ ಸೆಲೆಕ್ಟ್ ಮಾಡಿ ಪ್ಲ್ಯಾಂಟ್ಗಳನ್ನು ಹಾಕ್ತಿದ್ದೀನಿ ಅನ್ನೋವಂಥ ಫೀಲ್ ನನಗೆ ಬರ್ತಾ ಇತ್ತು. ಆ ರೀತಿ ಇತ್ತು. ಅದನ್ನು ಮುಟ್ಬೇಕಾದ್ರು ಅಷ್ಟೇ ಪಾಟಲ್ಲೂ ಕೂಡ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಸೆರಾಮಿಕ್ ಪಾಟು ನೀವು ಬಂದು ನೋಡ್ಬೋದು, ವೆಯ್ಟ್ ಆಗಿರ್ಬೋದು, ಪಾಟಿಂದು ಕ್ವಾಲಿಟಿ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಗುಡ್ ಆಗಿದೆ. ಈಗ ನಾನು ಹೇಳೋದ್ಕಿಂತ ನೀವು ಆ ಪಾಟನ್ನು ತೊಗೊಳ್ಬೇಕಾದ್ರೆ ಅದನ್ನು ಫೀಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ವರ್ತ್ ಇದೆ, ಈ ಪ್ರೈಸು ಈ ಪಾಟಿಗೆ ಕೊಡ್ಬೋದು ಅಂತ. ಕಲೆಕ್ಷನ್ನು ಕೂಡ ತುಂಬಾ ಇದೆ ಅಂತ ಹೇಳ್ಬೋದು. ನಿಮಗೆ ಚಿಕ್ಕ ಸೈಜಿಂದ ಈಗ ಬೋನ್ಸಾಯಿ ಪ್ಲ್ಯಾಂಟ್ಗಳಿಗೂ ಕೂಡ ಬೋನ್ಸಾಯಿ ಕ್ಲಾಸ್ಗಳಿಗೆ ಬೇಕು ಅಂತ ಆರ್ಡರ್ಗಳು ಕೂಡ ಬರುತ್ತೆ. ತುಂಬ ಚಿಕ್ಕದಾಗಿರುವಂತಹ ಪಾಟ್ಗಳಿಂದ ಹಿಡಿದು ಫುಲ್ ಬಿಗ್ ಸೈಜ್ ಇರುವಂತಹ ಪಾಟ್ಗಳನ್ನು ಕೂಡ ಅವೈಲಬಲ್ ಇದೆ. ಕಲ್ಲರ್ ವೈಸು ಕೂಡ ನಿಮಗೆ ಸಿಗುತ್ತೆ. ನಿಮ್ಮದೇ ಆದ ಪ್ಯಾಟ್ರನ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ರೌಂಡ್ ಆಗಿರ್ಬೋದು, ಆಮೇಲೆ ತುಂಬ ಡಿಫ್ರೆಂಟಾಗಿ ನೀವು ಪ್ಲ್ಯಾಂಟ್ಗಳನ್ನೇ ಹಾಕಬೇಕು ಅಂತ ಇಲ್ಲ ಪಾಟ್ಗಳಿಗೆ. ಆ ರೀತಿಯದ್ದು ಕೂಡ ಇದೆ. ಬುದ್ಧ ಆಗಿರ್ಬೋದು, ಸ್ನೇಲು, ಡಕ್ಕು, ಈ ರೀತಿ ಒಂಥರ ಯೂನಿಕ್ಕಾಗಿ ಕಾಣುವಂಥದ್ದು ಪ್ಲ್ಯಾಂಟ್ ಹಾಕ್ತಲೇ ಅದನ್ನು ಒಂದೇ ಒಂದು ಪೀಸನ್ನು ಒಂದು ಟೇಬಲ್ ಮೇಲೆ ಇಟ್ಟರೆ ಒಂಥರ ಆ್ಯಂಟಿಕ್ ಪೀಸ್ ಥರ ನಿಮಗೆ ಕಾಣುತ್ತೆ. ಈ ರೀತಿಯ ಪಾಟ್ ಕಲೆಕ್ಷನ್ನು ಕೂಡ ಇದೆ. ಕರೆಕ್ಟ್ ಟೈಮಿಗೆ ನನಗೆ ಈ ಆರ್ಡರ್ ಸಿಕ್ತು ಅಂತ ಹೇಳ್ಬೋದು. ಬೋನ್ಸಾಯಿ ಪ್ಲ್ಯಾಂಟಿನ ವೀಡಿಯೋ ಮಾಡೋಣ ಅಂತೇಳಿ ಇದೆ ಮುಂದಕ್ಕೆ ಹೋಗ್ತಾ ಇತ್ತು. ಇವ್ರು ಆರ್ಡರ್ ಬಂದಾಗ ಅವರು ಕೂಡ ಬೋನ್ಸಾಯಿ ಸೆಲೆಕ್ಟ್ ಮಾಡಿ ಬೋನ್ಸಾಯಿ ಪಾಟನ್ನು ಕೂಡ ಸೆಲೆಕ್ಟ್ ಮಾಡಿದ್ರು. ಅದಕ್ಕೆ ಕರೆಕ್ಟಾಗಿ ನನಗೆ ತುಂಬ ಈಸಿ ಆಯಿತು. ಯಾಕೆಂದರೆ ಅದಕ್ಕೆ ಅಂತಲೇ ಬೋನ್ಸಾಯಿ ಪ್ಲ್ಯಾಂಟಿಗೆ ಅಂತ ಟೈಮ್ ತೊಗೊಂಡು ಅರೇಂಜ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ವೀಡಿಯೋನ ಎಡಿಟಿಂಗ್ ಆಗಿರ್ಬೋದು, ಯಾವ ರೀತಿ ಅದನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ವೀಡಿಯೋ ಮಾಡ್ಕೊಡೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಪೇಷನ್ಸ್ ಬೇಕಾಗುತ್ತಲ್ವ. ಅಷ್ಟು ಟೈಮು ಕೂಡ ಒಂದೊಂದು ಸಲ ಆಗೋದಿಲ್ಲ. ಆಲ್ಮೋಸ್ಟ್ ಸೇವಂತಿಗೆದಾಗಿರ್ಬೋದು, ಇನ್ಫಿಶಿಯಾ, ಅದ್ರ ಜೊತೆಗೆ ದಾಸವಾಳದ್ದು ಕೂಡ ವೀಡಿಯೋಗಳನ್ನು ನೀವು ಕೇಳಿದ್ದೀರ. ಅದನ್ನು ಒಂದೊಂದಾಗೆ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಬೋನ್ಸಾಯಿದ್ದು ನನಗೆ ಆರ್ಡರ್ ಬಂದಿರೋದ್ರಿಂದ ನಾನೀಗ ಬೋನ್ಸಾಯಿದ್ದು ಆರ್ಡರ್ನ ನಾನು ನಿಮಗೆ ತೋರಿಸ್ತೀನಿ. ಬೋನ್ಸಾಯಿ ಪ್ಲ್ಯಾಂಟನ್ನು ಯಾವ ರೀತಿ ಅರೇಂಜ್ ಮಾಡ್ಕೊಳ್ಳೋದು ಅಂತ, ಅದರನ್ನು ಬೋನ್ಸಾಯಿ ಪಾಟ್ಗಳಿಗೆ ಯಾಕೆ ಹಾಕ್ಕೊಳ್ಬೇಕು ಅಂತ. ನಾನು ಎಷ್ಟೇ ಹೇಳೋದಕ್ಕೂ ನೀವು ಕಣ್ಣಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ. ಅದೇ ರೀತಿ ಈಗ ನೋಡ್ಬೋದು, ಎಲ್ಲ ಪಾಟ್ಗಳನ್ನು ಕೂಡ ರಿಪೋರ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಯಾವ ಪ್ಲ್ಯಾಂಟೂ ಕೂಡ ಕೋಕೋಪಿಟಲ್ಲಿ ಇಲ್ಲ, ಎಲ್ಲದೂ ಕೂಡ ಮಣ್ಣಲ್ಲೇ ಇದೆ. ಹಾಗಾಗಿನೇ ಹೆಲ್ದಿಯಾಗಿ ಬಂದಿದೆ. ಕೋಕೋಪಿಟ್ಟು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ರಿಪೋರ್ಟಿಂಗ್ನ ಮಾಡಿರೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟ್ಗಳ ಗ್ರೋತಿಂಗು ತುಂಬ ಹೆಲ್ದಿ ಮತ್ತು ಬುಷಿಯಾಗಿ ಬರುತ್ತೆ. ನಾವು ಈಗ ಪ್ಲ್ಯಾಂಟ್ಗಳನ್ನು ಡೆಲಿವರಿ ತೊಗೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಲ್ಲ ಪ್ಲ್ಯಾಂಟ್ಗಳು ಕೂಡ ಕೋಕೋಪೀಟದಿರುತ್ತೆ. ಸೈಜ್ಗಳು ಕೂಡ ಈ ರೀತಿ ಇರೋದಿಲ್ಲ, ಇಷ್ಟೊಂದು ದೊಡ್ಡದಾಗಿ ಬೆಳೆದಿರೋದಿಲ್ಲ. ಚಿಕ್ಕ ಚಿಕ್ಕ ಪ್ಲೇಟ್ಗಳಲ್ಲಿ ಅದನ್ನು ಕೊಟ್ಟಿರ್ತಾರೆ. ಅದರದ್ದೇ ಆದ ಟ್ರೇಗಳು ಕೂಡ ಇರುತ್ತೆ. ಟ್ರೇಯಲ್ಲಿ ಬಂದಿರುವಂಥ ಪ್ಲ್ಯಾಂಟ್ಗಳನ್ನು ನಾವು ಪಾಟಿಗೆ ರಿಪೋರ್ಟಿಂಗ್ನ ಮಾಡಿ ಆ ಪಾಟಲ್ಲಿ ಗ್ರೋತಿಂಗ್ ಚೆನ್ನಾಗಿ ಆದಮೇಲೆ ಮತ್ತೆ ಮಣ್ಣು ಮತ್ತು ಕೋಕೋಪೀಟಿಗೆ ಮಿಕ್ಸ್ ಮಾಡಿ ರಿಪೋರ್ಟಿಂಗ್ನ ಮಾಡಿ ಇಟ್ಟಿರ್ತೀವಿ. ಯಾವುದೇ ಪ್ಲ್ಯಾಂಟು ಕೂಡ ನಿಮಗೆ ಕೋಕೋಪಿಟಲ್ಲಿ ಇರೋದಿಲ್ಲ. ಹಾಗಾಗಿ ನೀವು ಆರಾಮ್ಸಾಗೆ ಮನೆಗೆ ತೊಗೊಂಡು ಹೋದ್ಮೇಲೂ ಕೂಡ ಯಾವುದೇ ರೀತಿಯ ಪ್ಲ್ಯಾಂಟನ್ನು ಕೂಡ ಈ ರೀತಿ ಜಸ್ಟ್ ಬ್ಲ್ಯಾಕ್ ಪಾಟಿಂದ ನಿಮ್ಮ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ಕೋಕೋಪಿಟೆಲ್ಲ ರಿಮೂವ್ ಮಾಡಬೇಕು ಅನ್ನೋದಿಲ್ಲ. ಎಷ್ಟು ಗ್ರೀನಾಗಿ ಮತ್ತು ಇಷ್ಟು ಹೆಲ್ದಿಯಾಗಿ ಇರೋಕ್ಕೆ ಕಾರಣ ಅಂದರೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು, ಮತ್ತು ಲಿಕ್ವಿಡ್. ನಾನು ಕಳೆದ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಯಾವ ಲಿಕ್ವಿಡ್ನ ಯೂಸ್ ಮಾಡಬೇಕು, ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅಂತ. ನಿಮಗೆ ಫರ್ಟಿಲೈಸರ್ ಮತ್ತು ಲಿಕ್ವಿಡ್ ಬೇಕು ಅಂದ್ರೂ ಕೂಡ ಆನ್ಲೈನ್ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇದೆ ಅಂತಲೂ ಕೂಡ ತಿಳಿಸಿದ್ದೀನಿ ಅಲ್ವಾ. ನಿಮಗೆ ಬೇಕಿದ್ದರೆ ಫರ್ಟಿಲೈಸರ್ನ ಯೂಸ್ ಮಾಡಿ ಒಂದು ಎಷ್ಟು 100 ರೂಪೀಸ್ ಈ ಥರ ಫಸ್ಟ್ ತೊಗೊಳ್ಳಿ. ನೀವು ಸ್ಯಾಂಪಲ್ ನೀವು ತೊಗೊಂಡು ನಿಮ್ಮ ಪ್ಲ್ಯಾಂಟ್ ಇರುವಂತಹ ಪ್ಲ್ಯಾಂಟ್ಗಳಿಗೆ ಯೂಸ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ ನಿಮಗೆ 15 ಡೇಸ್ ಇಲ್ಲಾಂದರೆ 1 ಮಂತಲ್ಲೇ ಸಿಕ್ಬಿಡುತ್ತೆ. ಸಿಕ್ಕಿದ ಮೇಲೆ ನಿಮಗೆ ಎಕ್ಸ್ಟ್ರಾ ಫರ್ಟಿಲೈಸರ್ ಬೇಕಾದರೆ ಮತ್ತೆ ಆರ್ಡರ್ ಮಾಡ್ಕೊಳ್ಬೋದು. ನರ್ಸರಿಲೂ ಕೂಡ ಅವೈಲೇಬಲ್ ಇದೆ. ಈಗ ಎಲ್ಲ ರೀತಿಯ ಸ್ನೇಕ್ ಪ್ಲ್ಯಾಂಟ್ಗಳನ್ನು ಕೂಡ ಹಾಕ್ಕೊಳ್ಳೋದಕ್ಕೂ ಈಗ ಮಿನಿಯೇಚರ್ ಸ್ನೇಕ್ ಪ್ಲ್ಯಾಂಟ್ಗಳನ್ನು ನೋಡ್ಬೋದು.
ತುಂಬ ಈಸಿಯಾಗಿಯೇ ಮೇಂಟೆನೆನ್ಸ್ನ ಮಾಡ್ಬೋದು ಅಂತಲೇ ಹೇಳ್ಬೋದು. ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದರು. ಒಂಥರ ವೈಟ್ ಪಾಟ್ಗಳಿಗೆ ಗ್ರೀನ್ ಆಗಿರುವಂಥ ಪ್ಲ್ಯಾಂಟ್ಗಳನ್ನ ಅರೇಂಜ್ ಮಾಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಮೂವಿಂಗ್ ಇರೋದೇ ವೈಟ್ ಪಾಟ್ಗಳೇ. ವೈಟ್ ಪಾಟ್ಗಳು ಎಲ್ಲ ರೀತಿಯ ಕಲರ್ ಕಾಂಬಿನೇಷನ್ ಕೂಡ ಮ್ಯಾಚ್ ಆಗುತ್ತೆ. ಮನೆ ಒಳಗಡೆ ಯಾವುದೇ ರೀತಿಯ ಪೇಂಟಿಗೂ ಕೂಡ ವೈಟ್ ಕಲರ್ ಏನಾಗುತ್ತೆ ಅಂದರೆ ತುಂಬ ರಿಫ್ಲೆಕ್ಟ್ ಆಗಿ ತುಂಬ ಯೂನಿಕ್ ಆಗಿ ಕಾಣುತ್ತೆ ಅಂತ. ಬೋನ್ಸಾಯಿ ಪ್ಲ್ಯಾಂಟ್ಗಳು ಮಾಮೂಲಿ ಪಾಟ್ಗಳಲ್ಲಿ ಬ್ಲ್ಯಾಕ್ ಪಾಟ್ ಆಗಿರ್ಬೋದು, ವೈಟ್ ಪಾಟಲ್ಲಿ ಇಟ್ಟಾಗ ನಿಮಗೆ ಅಷ್ಟು ಲುಕ್ ವೈಸು ತುಂಬಾ ಗುಡ್ ಅಂತ ಅನ್ನಿಸ್ತಾ ಇರೋದಿಲ್ಲ. ಅದರದ್ದು ವ್ಯಾಲ್ಯೂ ಆಗಿರ್ಬೋದು, ಇದಿಷ್ಟೊಂದು ಯೂನಿಕ್ಕಾಗಿ ಕಾಣುತ್ತೆ ಅಂತಲೂ ಕೂಡ ಐಡಿಯಾನೇ ಇರೋದಿಲ್ಲ. ಅದೇ ಬೋನ್ಸಾಯಿ ಪಾಟ್ಗೆ ಹಾಕಿ ಪೆಬಲ್ಸ್ ಎಲ್ಲ ಹಾಕಿ ಅದಕ್ಕೆ ಬೇಕಾಗಿರುವಂತಹದ್ದನ್ನೆಲ್ಲ ಅರೇಂಜ್ ಮಾಡಿದ್ರೆ ಅದು ತುಂಬಾ ಯೂನಿಕ್ಕಾಗಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾನು ಎಲ್ಲ ಈವೆಂಟ್ಗಳಲ್ಲೂ ಕೂಡ ಒಂದು ಬೋನ್ಸಾಯಿ ಪಾಟನ್ನು ಈಗ ಆಲ್ಮೋಸ್ಟು ಆವಾಗ ನಾನು ಅದೇ ರೀತಿ ಮಾಡ್ತಿದ್ದೆ. ಯಾವ ರೀತಿ ಬ್ಲ್ಯಾಕ್ ಪಾಟು ಇಲ್ಲ ವೈಟ್ ಪಾಟಲ್ಲಿ ಇರುವಂಥದ್ದನ್ನು ತಗೊಂಡೋಗಿ ಇಟ್ಕೊಳ್ತಾ ಇದ್ದೆ. ಅದಕ್ಕಿಂತನೂ ಕೂಡ ಈ ಥರ ಬೋನ್ಸಾಯಿ ಪಾಟ್ಗಳಿಗೇ ಪ್ಲ್ಯಾಂಟನ್ನು ಹಾಕಿ ಈ ಥರ ಬುದ್ಧ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಈ ಥರ ಅರೇಂಜ್ ಮಾಡಿ ಮತ್ತು ಚಿಪ್ಸ್ಗಳನ್ನು ಮಣ್ಣು ಕಾಣ್ದಿರೋ ರೀತಿ ಹಾಕಿ ಇಡೋದ್ರಿಂದ ಏನಾಗ್ತಿತ್ತು, ನನಗೆ ತುಂಬ ಚೆನ್ನಾಗಿ ಸೇಲಿಂಗು ಕೂಡ ಆಗ್ತಾಯಿತ್ತು. ಹಾಗಾಗಿ ನಾನೀಗ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಇಲ್ಲಿ ನಾನು ಚಿಪ್ಸ್ ಆಗಿರ್ಬೋದು, ಸ್ಟೋನ್ಸನ್ನು ಯಾಕೆ ಯೂಸ್ ಮಾಡಿಲ್ಲ ಇನ್ನೂ ಅಂದರೆ, ಒಂದು ವೀಕ್ ಆಗಿರ್ಬೋದು, 15 ಡೇಸ್ ಆಗಲೇಬೇಕು. ಯಾಕೆ ಅಂದರೆ ಅದು ಮಣ್ಣು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಮಣ್ಣು ಈಗ ಫುಲ್ ಹಾಕಿರ್ತೀನಿ, ಪಾಟ್ ಫುಲ್ಲೂ ಅದು ಸ್ವಲ್ಪ ಕೆಳಗಡೆ ಡೌನ್ ಆಗುತ್ತೆ. ಯಾಕೆಂದರೆ ನೀರು ಹಾಕಿದ ತಕ್ಷಣ ಏನಾಗುತ್ತೆ, ಕರೆಕ್ಟಾಗಿ ಕೂರುತ್ತೆ, ಪಾಟಿಗೆ ಫುಲ್ ಕವರ್ ಆಗಿ ಕೂರುತ್ತೆ ಮಣ್ಣು. ಆವಾಗ ಸ್ಪೇಸ್ ಸಿಗುತ್ತೆ. ಆಮೇಲೆ ಹಾಕ್ಕೊಳ್ಬೇಕು ಚಿಪ್ಸ್ ಆಗಿರ್ಬೋದು, ಪೆಬಲ್ಸನ್ನು. ಇಲ್ಲಾಂದರೆ ಈಗ ಫಸ್ಟೇ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಡೌನ್ ಹೋಗ್ಬಿಟ್ರೆ ಪೆಬಲ್ಸ್ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ, ಕಾಣೋದೇ ಇಲ್ಲ. ಹಾಗಾಗಿ ಈಗ ಮಣ್ಣು ಡೌನ್ ಹೋದ್ಮೇಲೆ ಎಕ್ಸ್ಟ್ರಾ ಮಣ್ಣು ಆ್ಯಡ್ ಮಾಡಿ ಪೆಬಲ್ಸ್ ಹಾಕ್ಕೊಬೇಕಾ, ಇಲ್ಲಾಂದರೆ ಕರೆಕ್ಟಾಗಿ ಸೆಟ್ ಆಗಿದೆ ಇಲ್ಲಿಗೆ ಹಾಕ್ಕೊಳ್ಬೋದಾ ಅಂತ ಒಂದು ಐಡಿಯಾನು ಬರುತ್ತೆ. ಪೆಪ್ರೋಮಿಯಾದಲ್ಲೂ ನೋಡ್ಬೋದು ಎಷ್ಟು ಕಲೆಕ್ಷನ್ ಇದೆ. ಆಮೇಲೆ ಜೇಡ್ ಪ್ಲ್ಯಾಂಟಲ್ಲಿ ವೇರಿಗೇಟೆಡ್ ಕೂಡ ನೋಡ್ಬೋದು, ಯೆಲ್ಲೋ ಮತ್ತು ಗ್ರೀನಲ್ಲಿ ತುಂಬಾ ಬುಷಿ ಮತ್ತು ಹೆಲ್ದಿಯಾಗಿದೆ. ಸೆಕ್ಯುಲೆಂಟ್ ಆಗಿರ್ಬೋದು, ಕ್ಯಾಕ್ಟಸ್ಗಳು ಯಾಕೆ ಇಷ್ಟೊಂದು ಹೆಲ್ದಿ ಮತ್ತು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ, ಮನೆಗೆ ತೊಗೊಂಡು ಹೋದ ತಕ್ಷಣ ಡಲ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಇರ್ತೀರಾ. ಫರ್ಟಿಲೈಸರ್ನ ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ನರ್ಸರಿಲ್ಲೂ ಕೂಡ ಹೇಳ್ಬೋದು, ನೀವು ಯಾವುದು ನಿಮ್ಮ ಹೊಲಗಳಿಗಾಗಿರ್ಬೋದು, ತೋಟಕ್ಕಾಗಿರ್ಬೋದು ಯೂಸ್ ಮಾಡುವಂಥದ್ದನ್ನೇ ಹಾಕಿ ಪ್ರಮಾಣದ ಕೂಡ ಇಷ್ಟ ಆಗಿ ಅಂತ ಹೇಳ್ತಾರೆ. ಆ ರೀತಿ ಏನು ಮಾಡಿಬಿಡಿ, ನರ್ಸರಿಗಳಿಗೆ ಅಂತಲೇ ಫರ್ಟಿಲೈಸರ್ ಇರುತ್ತೆ. ನಾವು ಕೂಡ ಅದನ್ನು ಆರ್ಡರ್ ಮಾಡಿನೇ 1 ವೀಕ್ ಆದಮೇಲೆ ನಮಗೂ ಕೂಡ ಅದು ತಲುಪೋದು. ಹಾಗಾಗಿನೇ ಅದಕ್ಕೆ ತುಂಬ ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ಈಗ ಮಾಮೂಲಿ ಫರ್ಟಿಲೈಸರ್ಗಿಂತನೂ ಕೂಡ ಪ್ರೈಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನೀವು 25 kg ಎಲ್ಲ ತೊಗೊಂಡು ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಈ ಥರ ನರ್ಸರಿಗೆ ಬಂದಾಗ ನೀವು ಯೂಸ್ ಮಾಡುವಂಥದ್ದನ್ನೇ ಕೊಡಿ ಅಂತ ಕೇಳಿ ನೀವು ತೊಗೊಳೋದ್ರಿಂದ ಏನಾಗುತ್ತೆ, ಗಿಡಗಳು ಇಷ್ಟು ಹೆಲ್ದಿ ಮತ್ತು ಬುಷಿಯಾಗಿಯೂ ಕೂಡ ಇರುತ್ತೆ, ಎಷ್ಟು ಗ್ರೀನಾಗಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಲ್ವಾ. ನನಗೆ ಯಾವಾಗಲೂ ಕೂಡ ನರ್ಸರಿಗೆ ಬಂದವರೆಲ್ಲ ಹೇಳ್ತಾರೆ, ಪ್ಲ್ಯಾಂಟ್ಗಳ ಬಗ್ಗೆ ಗುಡ್ ಒಪಿನಿಯನ್ನೇ ಕೊಡ್ತಾರೆ. ಯಾಕೆ ಅಂದರೆ ಲೀಫ್ಗಳಾಗಿರ್ಬೋದು, ಗಿಡಗಳ ಗ್ರೋತಿಂಗ್ ಆಗಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಂತ. ಅದೊಂದು ನನಗೆ ಖುಷಿ ಆಗುತ್ತೆ. ನಾನು ಕೂಡ ತುಂಬಾ ಎಫರ್ಟ್ ಹಾಕ್ತೀನಿ. ಯಾಕೆ ಅಂದರೆ ನಮಗೆ ಬರುವಾಗ ಕೊಕೋಪಿಟಲ್ಲೇ ಇರುತ್ತೆ, ನಾವು ಕೊಕೋಪಿಟಲ್ಲೇ ನಾನು ಮೂವಿಂಗ್ನ ಶುರು ಮಾಡ್ಕೊಳ್ಬೋದು ಸೇಲಿಂಗ್ ಆಗಿಬಿಡಲಿ ಅಂತ. ಆದರೆ ನಾನೇನು ಮಾಡ್ತೀನಿ ಅಂದರೆ ಅದನ್ನು ರಿಮೂವ್ ಮಾಡಿನೇ ಮತ್ತೆ ಮಣ್ಣು ಮತ್ತು ಕೊಕೋಪಿಟ್ಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಅದು ತುಂಬ ಸ್ಟ್ರಗಲ್ ಆದ್ರೂ ಕೂಡ ತೊಗೊಂಡು ಹೋದ್ಮೇಲೆ ಅವ್ರಿಗೂ ಕೂಡ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನಿಂದನೇ ನಾನು ಈ ರೀತಿ ಮಾಡ್ತೀನಿ. ನಮ್ಮ ನರ್ಸರಿಲಿ ಆಂಥೋರಿಯಂ ಪ್ಲ್ಯಾಂಟ್ ಬಿಟ್ಟರೆ ಇನ್ನೆಲ್ಲ ಪ್ಲ್ಯಾಂಟ್ಗಳು ಕೂಡ ವಿತೌಟ್ ಕೋಕೋ ಪೌಡ್ರ್ ಅಂತಲೇ ಹೇಳ್ಬೋದು. ಮಣ್ಣು ಮತ್ತು ಕೋಕೋಪಿಟ್ನ ಮಿಕ್ಸ್ ಮಾಡಿನೇ ರಿಪೋರ್ಟಿಂಗ್ನ ಮಾಡಿ ರೆಡಿ ಇಟ್ಟಿರ್ತೀವಿ. ನೀವು ತೊಗೊಂಡೋದ್ಮೇಲೂ ಕೂಡ ನಿಮ್ಮ ವೆದರ್ಗೆ ಬೇಗ ಅಡ್ಜಸ್ಟ್ ಆಗೋದ್ರ ಜೊತೆಗೆ ಪ್ಲ್ಯಾಂಟಿನ ಗ್ರೋತಿಂಗು ಕೂಡ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಕಂಪ್ಲೀಟ್ ಕೋಕೋಪಿಟ್ಟು ಮತ್ತು ಮಣ್ಣು ಮಿಕ್ಸ್ ಇರೋದ್ರಿಂದ ಏನಾಗುತ್ತೆ, ನೀವು ಬ್ಲ್ಯಾಕ್ ಪಾಟಿಂದ ತೊಗೊಂಡೋದ್ಮೇಲೆ ನಿಮ್ಮ ಪಾಟಿಗೆ ಜಸ್ಟ್ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ, ಬೇಗ ಮಣ್ಣಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ನೋಡ್ಬೋದು ಕ್ಯಾಕ್ಟಸ್ ಮತ್ತು ಸೆಕ್ಯುಲೆಂಟನ್ನು ಕೂಡ ಅಷ್ಟು ಚಿಕ್ಕದಾಗಿರುವಂಥ ಪ್ಲ್ಯಾಂಟನ್ನು ಕೂಡ ನಾವು ರಿಮೂವ್ ಮಾಡಿನೇ ಮಣ್ಣು ಮತ್ತು ಕೋಕೋಪಿಟ್ಟಲ್ಲಿ ಸೆಟ್ ಮಾಡಿಸ್ಬಿಡ್ತೀವಿ. ಹಾಗಾಗಿನೇ ಒಂದಕ್ಕಿಂತ ಇನ್ನೊಂದು ಪ್ಲ್ಯಾಂಟ್ಗಳ ಗ್ರೋತಿಂಗು ತುಂಬ ಗ್ರೀನ್ ಆಗಿರ್ಬೋದು, ಬುಷಿ ಆಗಿರ್ಬೋದು, ಹೆಲ್ದಿಯಾಗಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಬೋನ್ಸಾಯಿ ಪ್ಲ್ಯಾಂಟ್ಗಳು ಕೂಡ ಎಷ್ಟು ಹೆಲ್ದಿ ಮತ್ತು ಬುಷಿಯಾಗಿದೆ ಅಂತ ನೋಡ್ಬೋದು. ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಕಸಿ ಗಿಡದಲ್ಲಿ ಬರುವಂಥ ಲೀಫ್ ಮಾತ್ರ ಬಿಟ್ಟು ಇನ್ನೆಲ್ಲ ಬೋನ್ಸಾಯಿ ಬುಡದಲ್ಲಿ ಬರುವಂತಹ ಲೀಫ್ಗಳನ್ನೆಲ್ಲ ಕಟ್ ಮಾಡಿ ತೆಗಿತೀವಿ. ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ ಯಾವ ಬೋನ್ಸಾಯಿಯಲ್ಲಿ ಬರುವಂತಹ ಯಾವ ಲೀಫನ್ನು ಬಿಡಬೇಕು, ಯಾವ ಲೀಫನ್ನು ಬಿಡಬಾರ್ದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಬೋನ್ಸಾಯಿ ಪ್ಲ್ಯಾಂಟ್ ಇಷ್ಟು ಹೆಲ್ದಿಯಾಗಿ ಬರಬೇಕು ಅಂದರೆ ಕಸಿ
ಕಟ್ಟಿರುವಂತಹ ಕೊಂಬೆನ ಮಾತ್ರ ಬಿಟ್ಟು ಇನ್ನು ಎಕ್ಸ್ಟ್ರಾ ಯಾವುದಾದ್ರೂ ಬಂದಿದ್ದರೆ ಅದನ್ನು ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟಿನ ಗ್ರೋತಿಂಗು ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ನಾವು 800 ರುಪೀಸಿಂಗೇ ಸೇಲಿಂಗ್ ಇಟ್ಟಿದ್ದೀವಿ. ಬೋನ್ಸಾಯಿ ಪ್ಲ್ಯಾಂಟು ಸೈಜ್ ಮೇಲೆ ನಾವು ಪ್ರೈಸನ್ನು ಇಟ್ಟಿಲ್ಲ. ಯಾವುದೇ ಬೋನ್ಸಾಯಿ ಪ್ಲ್ಯಾಂಟನ್ನು ತೊಗೊಂಡ್ರೂ ಕೂಡ 800 ರುಪೀಸ್. ಬೋನ್ಸಾಯಿ ಪಾಟ್ಗಳನ್ನ ತೊಗೊಂಡ್ರೆ ಬೋನ್ಸಾಯಿ ಪ್ಲ್ಯಾಂಟರ್ಗಳನ್ನೇ ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ. ನೀವು ನೋಡ್ಬೋದು ಆಲ್ಮೋಸ್ಟ್ ಬೋನ್ಸಾಯಿ ಪಾಟ್ಗಳನ್ನ ನಾನು ಒಂದು 6 ಯೂಸ್ ಮಾಡಿದ್ದೀನಿ, 6-7 ಪಾಟ್ಗಳನ್ನ ಯೂಸ್ ಮಾಡಿ ಬೇರೆ ಬೇರೆ ರೀತಿಯ ಪೆಪ್ರೋಮಿಯಮ್ಮನ್ನು ಕೂಡ ಹಾಕ್ಕೊಂಡಿದ್ದೀನಿ, ಬೋನ್ಸಾಯಿ ಪ್ಲ್ಯಾಂಟನ್ನು ಕೂಡ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಆಗಿನೂ ಕೂಡ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಅಂದರೆ ಪ್ಲ್ಯಾಂಟಿನ ಗ್ರೋತಿಂಗ್ ಮೇಲೆ ಪಾಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಯಾವುದೋ ಒಂದು ಪಾಟು ಯಾವುದೋ ಒಂದು ಪ್ಲ್ಯಾಂಟು ಅಂತ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬಾರ್ದು. ಆ ಪಾಟಿಗೆ ಆ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ಇಲ್ಲ ಆ ಪ್ಲ್ಯಾಂಟಿಗೆ ಆ ಪಾಟ್ ಸೂಟ್ ಆಗ್ತಾಯಿದೆಯಾ ಅಂತ ನೋಡಿ ನೀವು ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ನಿಮಗೆ ಅದು ಬೋರಿಂಗ್ ಅನಿಸೋದಿಲ್ಲ. ಈ ಪಾಟನ್ನು ತೊಗೊಳ್ಬಾರ್ದಿತ್ತು, ಈ ಪ್ಲ್ಯಾಂಟ್ ಇದಕ್ಕೆ ಸೂಟ್ ಆಗ್ತಿಲ್ಲ, ಇದನ್ನು ಯಾಕೆ ಹಾಕಿಟ್ಟಿದ್ದೀನಿ ಅಂತ ಅನ್ನಿಸ್ಬಾರ್ದಲ್ವ. ಹಾಗಾಗಿನೇ ಪಾಟ್ಗಳನ್ನು ತೊಗೊಳ್ಬೇಕಾದ್ರೆ ಅದಕ್ಕೆ ತಕ್ಕಂಗೆ ಪ್ಲ್ಯಾಂಟನ್ನು ತೊಗೊಬೇಕು. ಪ್ಲ್ಯಾಂಟ್ ತೊಗೊಂಡ್ಮೇಲೆ ಅದಕ್ಕೆ ತಕ್ಕಾಗಿರುವಂತಹ ಪಾಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹೊಸ ನರ್ಸರಿ ಆಗಿರೋದ್ರಿಂದ ಪಬ್ಲಿಸಿಟಿನೂ ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗಾಗಿನೇ ನಾನು ಕೃಷಿ ಮೇಳನೂ ಕೂಡ ಅಟೆಂಡ್ ಮಾಡಿದ್ದೆ. ಮೂಡಿಗೆರೆಯ ಕೃಷಿ ಮೇಳನ ಇದೇ ಮೊದಲು ನಾನು ಅಟೆಂಡ್ ಮಾಡಿದ್ದು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಮಾತ್ರ. ಬೋನ್ಸಾಯಿ ಪಾಟ್ಗಳನ್ನು ಕೂಡ ತೊಗೊಂಡೋಗಿದೆ. ಬೋನ್ಸಾಯಿ ಪಾಟ್ಗಳು ವಿತ್ ಪ್ಲ್ಯಾಂಟ್ ಆಗಿರ್ಬೋದು, ಒಂದು 6-7 ಪಾಟ್ ವಿತ್ ಪ್ಲ್ಯಾಂಟ್ ನನಗೆ ಸೋಲ್ಡ್ ಔಟ್ ಆಯಿತು. ತುಂಬ ಜನ ಮತ್ತೆ ಕೇಳ್ತಾನೆ ಇದ್ದರು. ನರ್ಸರಿ ಕಾರ್ಡ್ಗಳನ್ನು ನಾನು ಕೊಟ್ಟು ಇನ್ವೈಟ್ ಮಾಡಿ ಬಂದೆ. ತುಂಬಾ ಚೆನ್ನಾಗಿತ್ತು ಕೃಷಿ ಮೇಳ. ಇದೇ ಫಸ್ಟ್ ನಾನು ಅಟೆಂಡ್ ಮಾಡಿದ್ದೆ, ಆದರೆ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗೇ ಇತ್ತು. ಫ್ರೂಟ್ಸ್ ಪ್ಲ್ಯಾಂಟ್ಗಳೇ ಆಲ್ಮೋಸ್ಟ್ ಇರೋದ್ರಿಂದ ಈ ಥರ ಡೆಕೋರೇಟ್ ಇಂಡೋರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಪಾಟ್ಗಳು ಸೇಲಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ನನಗೆ ಸ್ವಲ್ಪ ಭಯ ಇತ್ತು. ಆದರೆ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಇತ್ತು. ತುಂಬ ಹೊರಗಡೆಯಿಂದನೂ ಕೂಡ ಜನಗಳೆಲ್ಲ ಬಂದಿದ್ದರು. ಪ್ಲ್ಯಾಂಟ್ಗಳಾಗಿರ್ಬೋದು, ಪಾಟ್ಗಳನ್ನು ಕೂಡ ತೊಗೊಂಡ್ರು ಖುಷಿಯಿಂದ. ನರ್ಸರಿ ಬಗ್ಗೆನೂ ಕೂಡ ವಿಚಾರಿಸಿದ್ರು. ನಿಮ್ಮ ಹತ್ರ ಇರುವಂಥ ಪ್ಲ್ಯಾಂಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ, ಇಂಥದ್ದೇ ಪ್ಲ್ಯಾಂಟ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಮುಖಾಂತರನೂ ಕೂಡ ನೀವು ತಿಳಿಸ್ಬೋದು. ಈ ಥರ ಈವೆಂಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನನಗೆ ನರ್ಸರಿ ಬಗ್ಗೆ ಆಗಿರ್ಬೋದು, ನಮ್ಮ ಹತ್ರ ಯಾವ್ಯಾವ ರೀತಿಯ ಪ್ಲ್ಯಾಂಟ್ಗಳು ಸಿಗುತ್ತೆ, ಯಾವ ರೀತಿ ಪಾಟ್ಗಳು ಸಿಗುತ್ತೆ, ಎಷ್ಟು ಹೆಲ್ದಿಯಾದ ಪ್ಲ್ಯಾಂಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿರ್ತೀವಿ ಅಲ್ವಾ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ಈ ಕಡೆ ನರ್ಸರಿನೂ ಕೂಡ ನೋಡ್ಕೊಳ್ತಾ, ಈವೆಂಟ್ಗಳನ್ನು ಅಟೆಂಡ್ ಮಾಡ್ತಾ, ನಿಮಗೋಸ್ಕರ ಒಂದೊಂದು ವಿಡಿಯೋನೂ ಕೂಡ ತುಂಬ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.